ನಮ್ಮ ದೇಹಕ್ಕೆ ತುಂಬ ಸುಸ್ತಾಗುವಂಥದ್ದು ಸರ್ವೇ ಸಾಮಾನ್ಯ. ಈ ನಾರ್ಮಲ್ ಆಗಿ ಸುಸ್ತಾಗುವಂಥದ್ದು ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇರುವಾಗ ಸುಸ್ತಾಗುವಂಥದ್ದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋದು ನೋಡ್ಕೋಬೇಕು. ಯಾಕೆಂದರೆ ಸಾಕಷ್ಟು ಜನಕ್ಕೆ ಇದರ ವ್ಯತ್ಯಾಸ ಗೊತ್ತಿರಲ್ಲ. ಯಾವಾಗ ತುಂಬ ಸುಸ್ತಾಗುತ್ತೆ, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಯಾವಾಗ ವೈದ್ಯರಲ್ಲಿ ಹೋಗಬೇಕಾಗತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂತಂದರೆ ನಮಗೆ ನಾರ್ಮಲ್ ಆಗಿ ಸುಸ್ತಾದಾಗ ಸ್ವಲ್ಪ ದೂರ ನಡೆದ್ರೆ ಒಂಚೂರು ಏದುಸಿರು ಬರೋದು, ಸುಸ್ತಾಗೋದು ಆಗುತ್ತೆ. ಸ್ವಲ್ಪ ನಾವು ರೆಸ್ಟ್ ತಗೊಂಡು ಮುಂದೆ ನಡೀತಾ ಹೋದರೆ ಸರಿ ಹೋಗುತ್ತೆ. ಇನ್ನು ಎಷ್ಟೋ ಕಡೆ ನಮಗೆ ತುಂಬ ಸುಸ್ತಾದಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಆಮೇಲೆ ಫ್ರೆಶ್ ಆಗಿ ಎದ್ದೋದಾಗ ಮತ್ತೆ ಆ ಸುಸ್ತು ಕಾಣಿಸ್ಕೊಳ್ಳಲ್ಲ. ಆದರೆ ಈ ಹೃದಯ ಸಂಬಂಧಿ ಕಾಯಿಲೆ ಇರೋವಾಗ ಯೂಶಲಿ ಏನಂದರೆ ನಾವು ರೆಸ್ಟ್ ತೆಗೆದುಕೊಂಡು ಆಮೇಲೆ ಮುಂದೆ ಹೋದರೂ ಕೂಡ ಸ್ವಲ್ಪ ದೂರ ನಡೆದಾದ್ಮೇಲೆ ಮತ್ತೆ ಸುಸ್ತಾಗೋಂಥ ಚಾನ್ಸಸ್ ತುಂಬ ಇರುತ್ತೆ. ನಾವು ಮಲ್ಕೊಂಡು ಎದ್ದ ಮೇಲೂ ಕೂಡ ಇನ್ನೂ ಆ ಸುಸ್ತು ಹಾಗೇ ಇರುತ್ತೆ. ಎಸ್ಪೆಷಲಿ ಯಾವಾಗ ನಮಗೆ ತುಂಬ ಸುಸ್ತಾಗಿ ಉಸಿರಾಡೋದಕ್ಕೂ ಕೂಡ ತೊಂದರೆ ಬರುತ್ತೆ. ಅಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೀವಿ. ಸ್ವಲ್ಪ ದೂರ ನಡೆದ್ರೆ ತುಂಬ ಏದುಸಿರು, ಉಪ್ಸ, ಸ್ಟೆಪ್ಸ್ ಹತ್ತೋದಕ್ಕಾಗಲ್ಲ, ಸ್ವಲ್ಪ ಅಪ್ ಹತ್ತೋದಕ್ಕಾಗಲ್ಲ, ಅಥವಾ ಈ ಕಾಫ್ ಮಸಲ್ಸಲ್ಲಿ ತುಂಬ ಪೇಯ್ನ್ ಬರುತ್ತೆ. ಆಮೇಲೆ ಮಲ್ಕೊಂಡಾಗ ತುಂಬ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಎಸ್ಪೆಷಲಿ ರಾತ್ರಿ ಹೊತ್ತು ಮಲ್ಕೊಂಡಾಗ ಉಸಿರಾಟಕ್ಕೆ ತೊಂದರೆ ಬಂದು ಮತ್ತೆ ಕಿಟಕಿ ಹತ್ರ ಹೋಗಿ ಗಾಳಿ ತಗೋಬೇಕು ಅಂತ ಅನಿಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ಗಳು ಕೂಡ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಿದ್ದು. ಸೊ ಯಾವಾಗ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ, ಸೊ ಅಂಥವರಲ್ಲಿ ಈ ಸುಸ್ತು ನಾವು ರೆಸ್ಟ್ ತಗೊಂಡಾಗೂ ಹೋಗೋದಿಲ್ಲ, ಅಥವಾ ಮಲಗಿದಾಗ ತುಂಬ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದೇನೆಂದರೆ ಕಾಲಲ್ಲಿ ಊತ ಬರ್ತಕ್ಕಂಥದ್ದು. ಸೊ ಕಾಲಲ್ಲಿ ತುಂಬ ಊತ ಇದ್ದು ಉಸಿರಾಟಕ್ಕೆ ತುಂಬ ತೊಂದರೆ ಬಂದರೆ ಕೂಡ ಇದು ಕೂಡ ತುಂಬ ಸುಸ್ತಾಗಿ ಆಗ ಹೃದಯ ಸಂಬಂಧಿ ಕಾಯಿಲೆ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.